ಕಲ್ಕಿ ಭಗವಾನ್ ನಮ್ಮ ಸನಾತನ ಧರ್ಮದಲ್ಲಿನ ಪುರಾಣಗಳ ಹಿನ್ನೆಲೆಯನ್ನು ನಾವು ತಿಳಿದುಕೊಂಡಿದ್ರೆ ನಮಗೆ ಅಲ್ಲಿ ಸಾವಿರಾರು ಪಾತ್ರಗಳು ನೆನಪಾಗುತ್ತೆ. ಅದರಲ್ಲಿ ಎಲ್ಲರ ಗಮನ ಸೆಳೆಯುವುದು ಮತ್ತು ಇಂದಿಗೂ ಕೂಡ ನಿಗೂಢ ರಹಸ್ಯ ಎನಿಸುವುದು ಕಲ್ಕಿ ಭಗವಾನ್ ಎಂಬ ಮಹಾಪುರುಷನ ಅವತಾರ. ಕಲ್ಕಿ ಎಂಬ ನಿಗೂಢ ಪದದ ಅರ್ಥವನ್ನು ಹಲವಾರು ವಿದ್ವಾಂಸರು ವಿಭಿನ್ನವಾಗಿ ಅರ್ಥೈಸಿದ್ದಾರೆ. ಆದ್ದರಿಂದ ಕಲ್ಕಿ ಎಂದರೆ ಕರಾಳ ದಿನಗಳ ಅಂತ್ಯ ಮಾಡುವವನು, ಕಲಿಯುಗದ ಭಗವಾನ್, ಶಾಶ್ವತತೆ, ಕೊಳೆಯನ್ನು ನಾಶ ಮಾಡುವವನು, ಬಿಳಿ ಕುದುರೆ, ವಿಷ್ಣುವಿನ ಅವತಾರ ಎಂಬುದು ಹಲವರ ಅಭಿಪ್ರಾಯ. ಗರುಡ ಪುರಾಣದಲ್ಲಿ 10 ಅವತಾರಗಳನ್ನು ಹೇಳಿದ್ದು ಕಲ್ಕಿ ವಿಷ್ಣುವಿನ 10ನೆಯ ಹಾಗೂ ಕೊನೆಯ ಅವತಾರವಾಗಿದೆ. ರೆಕ್ಕೆಗಳುಳ್ಳ ದೇವದತ್ತ ಎಂಬ ಹೆಸರಿನ ಬಿಳಿಯ ಬಣ್ಣದ ಕುದುರೆಯ ಮೇಲೆ ಎಡಗೈನಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕಲಿಯುಗದ ಅಂತ್ಯದಲ್ಲಿ ಪಾಪ ಮತ್ತು ಅಧರ್ಮತೆ ಮಿತಿಮೀರಿ ನಡೆದಾಗ ದುಷ್ಟ ಜನರನ್ನು ನಾಶಪಡಿಸಲು ಮತ್ತು ಅಧರ್ಮವನ್ನು ನಾಶಪಡಿಸಲು ಧರ್ಮವನ್ನು ಪುನಃ ಸ್ಥಾಪಿಸಲು ಕಲ್ಕಿದೇವ ಕಲಿಯುಗದಲ್ಲಿ ಅವತಾರ ಮಾಡ್ತಾನೆ. ಈ ಅವತಾರ ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಸಂಧಿಯಲ್ಲಿ ನಡೆಯುತ್ತೆ. ಭಗವಂತನ ಈ ಅವತಾರವು ದೇವರ ಹೆಸರಿನಿಂದ ಪ್ರಪಂಚದಾದ್ಯಂತ ತಿಳಿಯಲ್ಪಡುತ್ತೆ ಮತ್ತು ಪೂಜಿಸಲ್ಪಡುತ್ತೆ. ಪುರಾಣಗಳ ಅನುಸಾರ ಕಲ್ಕಿಯ ಅವತಾರ ಉತ್ತರ ಪ್ರದೇಶದ ಮೋರದಾಬಾದ್ ಬಳಿ ಇರುವ ಶಂಪಲ ಗ್ರಾಮದಲ್ಲಿ ಆಗುತ್ತೆ. ಕಲ್ಕಿಯ ಜೊತೆ ಹುಟ್ಟುವಂತಹ ಎಲ್ಲಾ ಸಹೋದರರುಗಳು ದೇವರುಗಳ ಅಂಶಧಾರಿಗಳಾಗಿರುತ್ತಾರೆ. ಇವರೆಲ್ಲರೂ ಕೂಡ ಧರ್ಮ ಸ್ಥಾಪನೆಗೆ ಕಲ್ಕಿಯ ಸಹಾಯ ಮಾಡುತ್ತಾರೆ. ಕಲ್ಕಿಯ ತಂದೆ ವಿಷ್ಣುವಿನ ಪರಮ ಭಕ್ತರಾಗಿರ್ತಾರೆ ಮತ್ತು ವೇದ ಪುರಾಣಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾರೆ. ಕಲ್ಕಿಯ ತಂದೆ ಹೆಸರು ವಿಷ್ಣುಯಶ್ ಮತ್ತು ತಾಯಿ ಹೆಸರು ಸುಮತಿಯಾಗಿರುತ್ತೆ. ಕಲ್ಕಿಯ ಸಹೋದರರ ಹೆಸರು ಸುಮಂತ, ಪ್ರಜ್ಞ ಮತ್ತು ಕವಿಯಜ್ಞವಲ್ಕ್ಯ. ಕಲ್ಕಿ ವೃತ್ತಿಯಲ್ಲಿ ದೇವರ ಸೇವೆ ಅಥವಾ ಪೂಜಾರಿಯಾಗಿರ್ತಾರೆ ಮತ್ತು ಕಲ್ಕಿಯ ಗುರು ಪರಶುರಾಮರಾಗಿರ್ತಾರೆ. ಯಾಕಂದ್ರೆ ಪ್ರಪಂಚದ ಚಿರಂಜೀವಿಗಳಲ್ಲಿ ಪರಶುರಾಮರು ಕೂಡ ಒಬ್ಬರು. ಆದ್ದರಿಂದ ಮುಂದಿನ ಕಲಿಯುಗಾಂತ್ಯದಲ್ಲಿ ಅವತಾರಿ ಕಲ್ಕಿಗೆ ಪರಶುರಾಮರು ಗುರುವಾಗಿ ಮಾರ್ಗದರ್ಶನವನ್ನು ನೀಡ್ತಾರೆ. ಪರಶುರಾಮನ ಸೂಚನೆಯಂತೆ ಕಲ್ಕಿ ಶಿವನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ಶಿವನಿಂದ ಅಪಾರ ದೈವಿಕ ಶಕ್ತಿಯನ್ನು ವರವಾಗಿ ಪಡೆಯುತ್ತಾನೆ. ಭಗವಂತ ಕಲ್ಕಿಗೆ 2 ಪತ್ನಿಯರಿರುತ್ತಾರೆ. ಅವರಲ್ಲಿ ಮೊದಲನೇ ಪತ್ನಿ ಲಕ್ಷ್ಮೀ ಸ್ವರೂಪಳಾದಂತಹ ಪದ್ಮ ಮತ್ತು 2ನೇ ಪತ್ನಿ ಸಹಸ್ರಾರು ವರ್ಷಗಳಿಂದಲೂ ಭಗವಾನ್ ಜೊತೆಯಲ್ಲಿ ಮದುವೆ ಆಗೋದಕ್ಕೆ ಅಂತ ತಪಸ್ಸನ್ನು ಮಾಡುತ್ತಿರುವ ವೈಷ್ಣವಿ ದೇವಿಯು ವಿಷ್ಣುವಿನ ಕೃಪೆಯಿಂದ ಕಲ್ಕಿಯನ್ನು ವಿವಾಹ ಆಗುತ್ತಾಳೆ. ವಿಷ್ಣು ಕಲ್ಕಿ ಅವತಾರದಲ್ಲಿರುವಾಗ ಆತನಿಗೆ 4 ಜನ ಗಂಡು ಮಕ್ಕಳಾಗ್ತಾರೆ. ಅವರ ಹೆಸರು ಜಯ, ವಿಜಯ, ಮೇಘಾವಾಲ ಮತ್ತು ಬಲಾಹಕ. ಮುಂದೆ ಕಲಿ ಮಹಾಪುರುಷನ ಪ್ರಭಾವದಿಂದ ಜನರಲ್ಲಿ ಧರ್ಮ, ದಯೆ ಮೊದಲಾದ ಒಳ್ಳೆ ಗುಣಗಳು ತೀವ್ರ ಪ್ರಮಾಣದಲ್ಲಿ ಕಡಿಮೆಯಾಗಿ ಅಧರ್ಮತೆ, ಅನ್ಯಾಯ, ಕ್ರೌರ್ಯ ಅತಿಯಾಗಿ ಮಿತಿಮೀರಿ ಹೆಚ್ಚಿದಾಗ ವಿಷ್ಣು ಕಲ್ಕಿಯಾಗಿ ಅವತರಿಸಿ ಅಶ್ವಾರೂಢನಾಗಿ ಖಡ್ಗವನ್ನು ಹಿಡಿದು ದುಷ್ಟ ಜನರುಗಳಿಂದ ಕೂಡಿದ ಕಲಿಯುಗವನ್ನು ಕೊನೆಗೊಳಿಸಿ ಸತ್ಯ, ಧರ್ಮ, ನ್ಯಾಯಗಳ ಕೃತಯುಗ ಅಂದರೆ ಸತ್ಯಯುಗವನ್ನು ಸ್ಥಾಪಿಸುವನು. ಕಲ್ಕಿ ಜಯಂತಿ ಎಂದು ವಿಷ್ಣುವನ್ನು ಪೂಜಿಸೋಣ ಹಾಗೂ ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ. ಆತನ ಹೆಸರಿನಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ನಿರ್ಗತಿಕರಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಜಯಂತ್ ರಾವ್.